ಯಾವುದಪ್ಪ ಅಂತ ಹೇಳಿದ್ರೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ್ವ ಸ್ತನಯೋಸ್ತತ್ವದರ್ಶಿಭಿ ಅಂತ ಹೇಳಿ. ಅಂದರೆ ಆ ಕಾನ್ಷಿಯಸ್ ಅನ್ನೋದು ಇದ್ದೇ ಇರುತ್ತೆ, ಅದು ಎಂದಿಗೂ ಹೋಗಲ್ಲ. ಈ ದೇಹಗಳು ಬಂದು ಹೋಗ್ತಾ ಇರುತ್ತೆ, ಹಲವಾರು ದೇಹಗಳು ಹಲವಾರು ಜನ್ಮಗಳು ಬಂದು ಹೋಗ್ತಾ ಇರುತ್ತೆ, ಏನೋ ಹಲವಾರು. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಮತ್ತೊಂದು ಭಗವದ್ಗೀತೆಯ ಅತ್ಯುತ್ತಮವಾದಂತಹ ನನ್ನ ಪ್ರೀತಿಕರವಾದಂತಹ ಶ್ಲೋಕವನ್ನು ನಿಮ್ಮ ಗಮನಕ್ಕೆ ತರಬೇಕು, ಅದರ ಒಂದು ವಿವರಣೆಯನ್ನು ಕೊಡಬೇಕು. ಅದು ಹೇಗೆ ನಮಗೆ ಕಷ್ಟದ ಪರಿಸ್ಥಿತಿಗಳಲ್ಲಿ ಮತ್ತು ನಾವು ಏನಾದರೂ ಕಳೆದುಕೊಂಡಾಗ ಮತ್ತು ದುಃಖವಾದಾಗ, ಪ್ರತಿಕೂಲ ವಾತಾವರಣ ನಮಗೆ ಬಂದಾಗ ಈ ಒಂದು ಶ್ಲೋಕ ಹೇಗೆ ಮಂತ್ರದಂತೆ ಕೆಲಸ ಮಾಡುತ್ತೆ ಎಂಬುದನ್ನು ನಾನು ಇವತ್ತು ತಿಳಿಸಬೇಕು ಅಂತ ಹೇಳಿ ಬಯಸ್ತಾ ಇದ್ದೇನೆ. ಆ ಶ್ಲೋಕ ಯಾವುದಪ್ಪ ಅಂತ ಹೇಳಿದ್ರೆ, ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತ್ವ ಸ್ತನಯೋಸ್ತತ್ವದರ್ಶಿಭಿ ಅಂತ ಹೇಳಿ. ಅಂದರೆ ನೋಡಿ, ಯಾವುದು ಇರುತ್ತೋ ಅದು ಎಂದೆಂದಿಗೂ ಇರುತ್ತೆ, ಯಾವುದು ಇರೋದಿಲ್ವೋ ಅದು ಎಂದೆಂದಿಗೂ ಇರೋದಿಲ್ಲ. ಎಷ್ಟು ಅರ್ಥಗರ್ಭಿತವಾದಂತಹ ಮಾತು ಶ್ಲೋಕದಲ್ಲಿ ಇದೆ ಅಂತ ಹೇಳಿದ್ರೆ, ಇದು ನಮಗೆ ಸಾಕಷ್ಟು ಸಂದರ್ಭಗಳಲ್ಲಿ ಈ ಶ್ಲೋಕ ನಮಗೆ ಅನುಕೂಲವನ್ನು ಮಾಡಿಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ನಮ್ಮನ್ನು ಪ್ರೀತಿಸುವವರಿಗೆ ನಾವು ಏನೇ ಮಾಡಿದ್ರೂ ಅವರು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೋಡಿ, ತಂದೆ ತಾಯಿಯ ಒಂದು ಪ್ರೀತಿ ಅಸ್ಖಲಿತವಾದಂತಹ ಪ್ರೀತಿ, ಅಂದರೆ ಅನನ್ಯವಾದಂತಹ ಪ್ರೀತಿ. ಮಕ್ಕಳು ಹೇಗೆ ಇದ್ರೂ ಹೆತ್ತವರಿಗೆ ಹೆಗಣನೂ ಮುದ್ದು ಅಂತ ನಮ್ಮಲ್ಲಿ ಗಾದೆ. ಅಂದರೆ ನಮಗೆ ಆ ಮಗುವಿನ ಮೇಲೆ ಪ್ರೀತಿ ಇದ್ದರೆ ನಾವು ಎಂದೆಂದಿಗೂ ಆ ಮಗುವನ್ನು ಬಿಡೋದೇ ಇಲ್ಲ. ಪ್ರೀತಿ ಇಲ್ಲದೆ ಕೇವಲ ಆಕರ್ಷಣೆ ಇದ್ದಾಗ ಮಾತ್ರ ಏನಾಗುತ್ತೆ, ಒಂದು ಕಾರಣ ಬೇಕಾಗುತ್ತೆ ನಾವು ಅಲ್ಲಿಂದ ಹೊರಗಡೆ ಬಂದುಬಿಡೋದಕ್ಕೆ, ಅಲ್ವಾ? ಇದು ಹೀಗಾಯಿತು, ಅದು ಹಂಗಾಯಿತು, ಅದಕ್ಕೆ ಬಿಟ್ಟು ಹೊಟ್ಟೋದ್ರು ಅಂತ ಹೇಳಿಬಿಟ್ಟು ನಾವು ನೋಡ್ತಾ ಇರ್ತೇವೆ. ಸೊ ಅದು ಎಂದೆಂದಿಗೂ ಇರೋವಂಥದ್ದಲ್ಲ, ಅದು ತಾತ್ಕಾಲಿಕ, ಅದು ಪರಮ ಪವಿತ್ರವಾದಂಥ ಪ್ರೇಮ ಆಗಲಿ ಪ್ರೀತಿ ಆಗಲಿ ಅಲ್ಲ. ಆದ್ದರಿಂದ ನಾವು ಇದನ್ನು ನೋಡಬೇಕಾಗುತ್ತೆ. ಯಾವುದು ಇರುತ್ತೋ ಅದು ಎಂದೆಂದಿಗೂ ಇರುತ್ತೆ. ನೋಡಿ, ಬೆಂಕಿಯ ಗುಣ ಎಲ್ಲಿ ಯಾವ ದೇಶದಲ್ಲಿ ಮುಟ್ಟಿದ್ರು, ಯಾವ ಸಂದರ್ಭದಲ್ಲಿ ಮುಟ್ಟಿದ್ರು ಅದು ಸುಡುತ್ತೆ. ಮಂಜುಗಡ್ಡೆ ಅದು ಕರಗುತ್ತೆ ಮತ್ತು ಅದು ನಮಗೆ ತಣ್ಣನೆಯ ಅನುಭವವನ್ನು ಕೊಡುತ್ತೆ. ಎಲ್ಲಿ ಹೋದರೂ ಅಷ್ಟೇ, ಅಂದರೆ ಅದರ ಸ್ವಭಾವ ಅಂಥದ್ದು. ಹಾಗೆ ನಾವು ನಾಸತೋ ವಿದ್ಯತೆ ಭಾವ, ಯಾವುದು ಎಂದೆಂದಿಗೂ ಇರೋದಿಲ್ವೋ, ಅದರ ಅಸ್ತಿತ್ವನೇ ಇರೋದಿಲ್ವೋ ಅದು ಎಂದಿಗೂ ಇರೋದಿಲ್ಲ. ಯಾವುದು ಬಂದು ಇದ್ದು ಹೋಗುವಂಥದ್ದು ಅದು ಎಂದಿಗೂ ಇರಲೇ ಇಲ್ಲ ಅಂತಲೇ ತಿಳ್ಕೋಬೇಕು. ಯಾವುದು ಸದಾ ಸರ್ವತ್ರ ಇರುತ್ತೋ ಅದು ಎಂದೆಂದಿಗೂ ಇರುತ್ತೆ, ಅದು ಯಾವತ್ತು ಬಂದು ಇದ್ದು ಹೋಗುವಂಥದ್ದಲ್ಲ. ಉದಾಹರಣೆಗೆ ನಮ್ಮ ಆತ್ಮಸಾಕ್ಷಿಯನ್ನು ತೆಗೆದುಕೊಳ್ಳಿ, ಆತ್ಮವನ್ನು ತೆಗೆದುಕೊಳ್ಳಿ, ಆ ಆತ್ಮಸಾಕ್ಷಿ ಆ ಜ್ಯೋತಿಯನ್ನು ತೆಗೆದುಕೊಳ್ಳಿ, ಅದು ಸದಾ ಸರ್ವತ್ರ ಯಾವಾಗಲೂ ಅದು ಇದ್ದೇ ಇರುತ್ತೆ. ಆ ಕಾನ್ಷಿಯಸ್ ಅನ್ನೋದು ಇದ್ದೇ ಇರುತ್ತೆ, ಅದು ಎಂದಿಗೂ ಹೋಗಲ್ಲ. ಈ ದೇಹಗಳು ಬಂದು ಹೋಗ್ತಾ ಇರುತ್ತೆ, ಹಲವಾರು ದೇಹಗಳು ಹಲವಾರು ಜನ್ಮಗಳು ಬಂದು ಹೋಗ್ತಾ ಇರುತ್ತೆ, ಏನೋ ಹಲವಾರು ತಂದೆ ತಾಯಿಗಳು ಬಂಧು ಬಾಂಧವರು ಬಳಗದವರು ಈ ಒಂದು ದೇಹಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಶರೀರಕ್ಕೂ ದೇಹಕ್ಕೂ ಸಂಬಂಧಪಟ್ಟಂತೆ ಸಂಬಂಧಗಳು ಭಾವನೆಗಳು ಬಂದು ಹೋಗ್ತಾ ಇರುತ್ತೆ. ಆದರೆ ಈ ಆತ್ಮಸಾಕ್ಷಿ ಇದೆಯಲ್ಲ, ಈ ಆತ್ಮ ಚೈತನ್ಯ ಇದೆಯಲ್ಲ, ಅದು ಇದೆಲ್ಲವನ್ನು ವಿಟ್ನೆಸ್ ಆಗಿ ನೋಡ್ತಾ ಇರುತ್ತೆ. ನೋಡಿ, ಆತ್ಮವೊಂದೇ ಸತ್ಯ, ಬ್ರಹ್ಮೇವ ಸತ್ಯ ಜಗನ್ಮಿಥ್ಯ. ಮಿಥ್ಯ ಅಂದರೆ ಸುಳ್ಳು ಅಂತಲ್ಲ, ಇರೋದಿರಲ್ಲ ಅಂತಲ್ಲ, ಅದು ತಾತ್ಕಾಲಿಕ, ಅಶಾಶ್ವತ, ಅದು ನೀರಿನಂತೆ ಹರಿಯುತ್ತಾ ಇರುತ್ತೆ. ಸೊ ಅದನ್ನು ನೀವು ಶಾಶ್ವತ ಮಾಡಿ ಸ್ಟ್ಯಾಗ್ನೆಂಟ್ ಮಾಡಿ ಇಟ್ಕೊಳ್ಳೋಕ್ಕಾಗೋದಿಲ್ಲ ಎಂಬುವಂತಹ ಸತ್ಯವನ್ನು ಈ ಒಂದು ವಾಕ್ಯದಲ್ಲಿ ಹೇಳಲಾಗಿದೆ. ಎಂತಹ ಅಮೋಘವಾದಂತಹ ಪರಮ ಸತ್ಯವಾದಂತಹ, ನಮಗೆ ಯಾರಾದರೂ ಬಿಟ್ಟು ಹೋಗಿಬಿಟ್ರೆ, ನಮ್ಮನ್ನು ಪ್ರೀತಿಸಿದವರು ಬಿಟ್ಟು ಹೋಗಿಬಿಟ್ರೆ, ನಾವು ಬಯಸಿದಂಥ ವಾತಾವರಣ ನಮಗೆ ಸಿಗಲಿಲ್ಲ ಅಂತ ಹೇಳಿದ್ರೆ ನಾವು ಕುಂದು ಹೋಗ್ತೀವಿ. ಆದರೆ ನಾವು ಈ ಒಂದು ವಾಕ್ಯವನ್ನು ಅವಾಗ ಹೇಳ್ಕೋಬೇಕು, ಇವರು ನನ್ನವರಲ್ಲ ಅದಕ್ಕೆ ಬಿಟ್ಟು ಹೋದರು, ನನಗೆ ಇದು ಸೇರಿರಲಿಲ್ಲ, ನನ್ನ ಹಣೆ ಬರದಲ್ಲಿ ಇರಲಿಲ್ಲ, ನನ್ನ ಕರ್ಮದಲ್ಲಿ ಇರಲಿಲ್ಲ, ಡೆಸ್ಟಿನಲ್ಲಿ ಇರಲಿಲ್ಲ, ಅದಕ್ಕೆ ಹೊಟ್ಟೋಯ್ತು.
ಆದರೆ ಪರ್ಮನೆಂಟ್ ಆಗಿರ್ತಕ್ಕಂಥ ಆತ್ಮ ಇದೆಯಲ್ಲ, ಚೈತನ್ಯ ಇದೆಯಲ್ಲ, ಕಾನ್ಷಿಯಸ್ ಇದೆಯಲ್ಲ, ಅದರಿಂದ ನೀನು ಇದನ್ನೆಲ್ಲವನ್ನು ಬರ್ಕೋಬೋದು. ನಿನ್ನ ಡೆಸ್ಟಿನಿಗೆ, ನಿನ್ನ ಹಣೆ ಬರಹಕ್ಕೆ ಕಾರಣಕರ್ತ ಯಾರು? ನೀನೇ. ನಿನಗೇನು ಬೇಕು ನೀನೇ ಬರ್ಕೋಬೇಕು. ನಿನ್ನ ಮನಸ್ಸಿನಲ್ಲಿ ಸ್ಮೃತಿ ಪಟಲದಲ್ಲಿ ನೀನು ಏನಾಗಬೇಕು ಅಂತ ನೀನು ಬರ್ಕೊಂಡ್ರೆ ಅದು ನೀನು ಆಗ್ತೀಯಾ, ಇದನ್ನು ಹೇಳಲಾಗಿದೆ. ಆದ್ದರಿಂದ ಈ ಸದಾ ಸರ್ವತ್ರ ಇರುವಂತಹ ಆತ್ಮದ ಸ್ವರೂಪವೇ ನೀನಾಗಿದೆಯಾ. ನೀನು ಈ ದೇಹವಲ್ಲ, ಈ ಪಂಚೇಂದ್ರಿಯಗಳಲ್ಲ, ಇದೆಲ್ಲವೂ ಬಂದು ಇದ್ದು ಹೊರಟೋಗುತ್ತೆ. ಆದರೆ ನೀನು ಆತ್ಮಸ್ವರೂಪ ಯಾವಾಗಲೂ ಜಾಗೃತವಾಗೇ ಇರುತ್ತೆ. ಆದ್ದರಿಂದ ನಾವು ಏನು ಹೇಳ್ತೀವಿ, ಯಾವುದು ಇರಲಿಲ್ವೋ, ಅವ್ಯಕ್ತವಾಗಿತ್ತೋ ಅದು ಮತ್ತೆ ಅವ್ಯಕ್ತಕ್ಕೆ ಹೊರಟೋಗುತ್ತೆ. ಯಾವುದು ಇತ್ತೋ ಯಾವಾಗಲೂ ಅದು ಎಲ್ಲ ಅವಸ್ಥೆಗಳಲ್ಲೂ ಇದ್ದೇ ಇರುತ್ತೆ. ಎಚ್ಚರಾವಸ್ಥೆನಲ್ಲೂ ಕಾನ್ಷಿಯಸ್ ಇದೆ, ಸ್ವಪ್ನಾವಸ್ಥೆನಲ್ಲೂ ಕಾನ್ಷಿಯಸ್ ಇದೆ, ಸುಷುಪ್ತಿ ಅವಸ್ಥೆನಲ್ಲೂ ಆ ಕಾನ್ಷಿಯಸ್ ಅನ್ನೋದು ಅದು ಇದ್ದೇ ಇರುತ್ತೆ. ಆ ಕಾನ್ಷಿಯಸ್ಸು, ಆ ಆತ್ಮಸಾಕ್ಷಿ ಅನ್ನೋದು ಏನಿದೆ ಅದು ಸದಾ ಸರ್ವತ್ರ, ಅದು ಯಾವಾಗಲೂ ಇರುವಂಥದ್ದು, ಅದು ಎಂದಿಗೂ ಹೋಗೋದಿಲ್ಲ. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ. ಯಾವುದು ಅಸ್ತಿತ್ವದಲ್ಲಿ ಇತ್ತೋ ಅದು ಎಂದಿಗೂ ಅದು ನಶಿಸುವುದಿಲ್ಲ. ಯಾವುದು ಎಂದಿಗೂ ಅಸ್ತಿತ್ವದಲ್ಲೇ ಇರಲಿಲ್ಲವೋ, ಯಾವಾಗಲೂ ಚಲಿಸುವಂಥ ಸ್ವಭಾವದಲ್ಲಿತ್ತೋ ಅದು ಎಂದಿಗೂ ಇರೋದಿಲ್ಲ, ಅದು ಹೊರಟೋಗುತ್ತೆ. ಎಂತಹ ಅದ್ಭುತವಾದಂತಹ ಮಾತು. ಆದ್ದರಿಂದ ಇದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಚಲಿಸುವಂಥದ್ದಕ್ಕೆ ನಾವು ತಲೆ ಕೆಡಿಸಿಕೊಳ್ಳಬಾರದು. ಸದಾ ಸರ್ವತ್ರ ನನ್ನ ಜೊತೆಗೆ ಇರುವಂಥದ್ರ ಕಡೆ ನಾವು ಗಮನ ಕೊಡಬೇಕು. ಅದೇ ನಾನಾಗಿದ್ದೇನೆ, ನನ್ನ ಆತ್ಮಸ್ವರೂಪವಾಗಿದೆ, ಅಸ್ತಿತ್ವ ಆಗಿದೆ, ಅದರ ಕಡೆಗೆ ನಾವು ಗಮನವನ್ನು ಕೊಡಬೇಕು. ಮತ್ತು ಈ ಒಂದು ವಿಚಾರವನ್ನು ಯಾರು ಅರ್ಥ ಮಾಡಿಕೊಂಡಿರ್ತಾನೋ, ಈ ಒಂದು ತತ್ವವನ್ನು, ಅಂದರೆ ಯಾವುದು ಸತ್ಯವಾದದ್ದು, ಯಾವಾಗಲೂ ಇರುವಂಥದ್ದು, ಅಸ್ತಿತ್ವದಲ್ಲಿ ಇರುವಂಥದ್ದು ಯಾವುದು ಅದು ಪರಮ ಸತ್ಯವಾದದ್ದು. ಯಾವುದು ಎಕ್ಸಿಸ್ಟಲ್ಲೇ ಇರಲಿಲ್ವೋ, ಅಸ್ತಿತ್ವದಲ್ಲೇ ಇರಲಿಲ್ವೋ, ಸದಾ ಚಲಿಸ್ತಾ ಇದೆಯೋ ಅದು ಯಾವುದಪ್ಪ ಅಂತ ಹೇಳಿದರೆ ಅದು ಅಸತ್ತು ಎಂಬುದಾಗಿ ನಾವು ಇಲ್ಲಿ ಹೇಳಬಹುದಾಗಿದೆ. ಆದ್ದರಿಂದ ನಾವು ಈ ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಂಡು ಬಿಟ್ಟರೆ ಅಶಾಶ್ವತದ ಕಡೆಗೆ, ನಶ್ವರದ ಕಡೆಗೆ, ಮತ್ತು ಇದ್ದು ಹೋಗುವವರ ಕಡೆಗೆ, ಸಮಯ ಬಂದ ಹಾಗೆ ಬದಲಾಗುವವರ ಕಡೆಗೆ, ಮತ್ತು ಬೇಕಾಬಿಟ್ಟು ಮಾತನಾಡುವವರಿಗೆ, ಕಾಮೆಂಟ್ಗಳನ್ನು ಮಾಡುವವರಿಗೆ, ನಮ್ಮನ್ನು ಏನನ್ನೂ ತಿಳಿಯದೆ ಸುಮ್ಮನೆ ಮಾತಾಡುವವರಿಗೆ, ಮತ್ತು ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಮಾತನಾಡುವವರಿಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಯಾಕಂದರೆ ದೇ ಆರ್ ನಥಿಂಗ್ ಟು ಮೀ ಇನ್ ಎನಿ ಮ್ಯಾನರ್. ದೇ ಆರ್ ಲೈಕ್ ಎ ಟ್ರ್ಯಾಶ್. ಟ್ರ್ಯಾಶ್ ಅಂದರೆ ಏನು ಹೇಳಿ? ಕಸ. ಆದ್ದರಿಂದ ನಾವು ಯಾವತ್ತೂ ತಿಳ್ಕೊಳ್ಬೇಕು, ನಾವು ಒಬ್ಬರಿಗೆ ಅಸ್ತಿತ್ವವನ್ನು ಕೊಟ್ಟಿರ್ತೀವಿ, ಹಕ್ಕನ್ನು ಕೊಟ್ಟಿರ್ತೀವಿ. ನಮ್ಮನ್ನು ಹೆತ್ತವರು ತಂದೆ ತಾಯಿಗಳು ನಮ್ಮನ್ನು ಕಷ್ಟದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಿದಂಥವರು, ಅವರಿಗೆ ಕೆಲವು ವಿಶೇಷ ಅಧಿಕಾರಗಳಿರುತ್ತೆ, ಹಕ್ಕಿರುತ್ತೆ. ಅಂಥವ್ರಿಗೆ ಬೆಲೆ ಕೊಡಿ. ಅದು ಬಿಟ್ಟು ಬೇಡದೇ ಇರೋರಿಗೆಲ್ಲ ಬೆಲೆಗಳು ಕಟ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅಂದರೆ ಲೌಕಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಹಿಂಗೆ ಹೋಗೋರಿಗೆಲ್ಲ ನಾವು ಅದಕ್ಕೆಲ್ಲ ಆನ್ಸರ್ ಮಾಡ್ಕೊಂಡು ಕೂರೋ ಅವಶ್ಯಕತೆ ಇಲ್ಲ. ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಜಮಾನಗಳನ್ನ ನೋಡ್ತಾ ಇದ್ದೀವಿ. ಯಾರೋ ಮಾತಾಡೋದು, ಏನೋ ಫೇಮಸ್ ಆಗಬೇಕು, ಏನೇನೋ ಮಾಡ್ತಾವ್ರೆ. ಹೊಲಸು ಹೆಣ್ಣು ಮಕ್ಕಳುಗಳು ಸುಮ್ಮನೆ ಏನೇನೋ ರೀಲ್ಸ್ಗಳನ್ನ ಮಾಡಿ ಕೆಲವರು ಹಾಕ್ತಾ ಇದ್ದಾರೆ ಫೇಮಸ್ ಆಗಬೇಕು ಅಂತೇಳಿ. ಒಳ್ಳೆ ಹೆಣ್ಮಕ್ಳು ಇದ್ದಾರೆ, ಅದೇ ಥರದಲ್ಲಿ ಫೇಮಸ್ ಆಗಬೇಕು ಅಂತ ಬೇಡದೇ ಇರೋದನ್ನು ಚೇಷ್ಟೆ ಮಾಡ್ತಾ ಇರೋರು ಇದ್ದಾರೆ. ಆದ್ದರಿಂದ ಫೇಮಸ್ ಆಗಬೇಕು, ಅವರಿಗೆ ಹೇಗಾದರೂ ಸರಿ, ಹೊಲ್ಸಾದರೂ ಸರಿ, ಫೇಮಸ್ ಆಗಬೇಕು, ಪಾಪ್ಯುಲರ್ ಆಗಬೇಕು, ಅಥವಾ ಪಾಪ್ಯುಲರ್ ಆಗಿರೋಲ್ಲ ಟಚ್ ಮಾಡಬೇಕು, ನಾವು ಪಾಪ್ಯುಲರ್ ಆಗಿಬಿಡಬೇಕು. ಈ ತರಹದ ಏನೋ ಒಂದು ವಿಷಯಗಳು ಹೋಗ್ತಾ ಇದ್ದಾವೆ. ಅದಕ್ಕೆಲ್ಲ ಬೇಡದಿರೋ ಕಾಮೆಂಟ್ಗಳು, ಟೈಮ್ ವೇಸ್ಟ್ಗಳನ್ನ ಮಾಡಿಕೊಂಡು ಜನಗಳು ಕೂತ್ಕೋತಾರೆ. ಅಥವಾ ಆ ಕಾಮೆಂಟ್ಗಳನ್ನ ಮಾಡಿದ್ರು ಅಂತೇಳಿ ಅದನ್ನು ಕರೆಸಿ ಇನ್ನೇನೋ ಮಾಡೋಕ್ಕೆ ಹೋಗೋದು, ಅದಕ್ಕೆ ಜೀವನನೇ ಕಳ್ಕೊಳ್ಳೋದು, ಸುಮಧುರವಾದಂಥ ಜೀವನವನ್ನು ಹಾಳು ಮಾಡಿಕೊಳ್ಳೋದು, ಇದೆಲ್ಲವನ್ನೂ ನಾವು ನೋಡ್ತಾ ಇದ್ದೀವಿ. ಈ ವಾಕ್ಯ, ಈ ಭಗವದ್ಗೀತೆಯ ವಾಕ್ಯ ನಮಗೆ ತುಂಬ ಆಶ್ರಯವನ್ನು ಕೊಡುತ್ತೆ, ಧೈರ್ಯವನ್ನು ಕೊಡುತ್ತೆ, ಸಮಾಧಾನವನ್ನು ಕೊಡುತ್ತೆ. ಇದು ನೋಡಿ, ಯಾರ್ಯಾರು ಏನೋ ಕಾಮೆಂಟ್ ಮಾಡಿದ್ರು ಅಂತೇಳಿ ಅದಕ್ಕೆಲ್ಲ ಕರೆದು ನಾವೇನೋ ಮಾಡೋಕ್ಕೆ ಹೋಗಿ ಇವತ್ತು ನಾವು ಜೀವನ ಹಾಳು ಮಾಡ್ಕೊಂಡಿದ್ದು ನೋಡ್ತಾ ಇಲ್ಲ. ಒಂದು ಪ್ರಖ್ಯಾತ ನಟರನ್ನೇ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆಲ್ಲ ನಾವು ಬೆಲೆಯನ್ನು, ಅಸ್ತಿತ್ವವನ್ನು ನಾವು ಕೊಟ್ಟಿದ್ದಕ್ಕೆ ತಾನೇ ಇದೆಲ್ಲ ಆಗಿದ್ದು. ಆದ್ದರಿಂದ ಯಾವುದು ಎಂದಿಗೂ ಇರೋದಿಲ್ವೋ, ಎಂಥ ಕಾಮೆಂಟ್ಗಳೇ ಆಗಲಿ 50 ವರ್ಷ ಹೋದ ಜನಗಳ ಮೆಮೊರಿನಲ್ಲಿ ಇರುತ್ತೇನ್ರಿ? ಖಂಡಿತವಾಗ್ಲೂ ಇರೋದಿಲ್ಲ. ಪಬ್ಲಿಕ್ ಮೆಮೊರಿ ಈಸ್ ವೆರಿ ವೆರಿ ಶಾರ್ಟ್ ಅಂತ ನಾವು ಕರಿತೇವೆ. ಆದ್ದರಿಂದ ಯಾವುದು
ನಿಲ್ಲಲ್ಲ. ನೀವು ಹಿಡ್ಕತ್ತೀವಿ ಅಂದರೂ ಇರಲ್ಲ. ಯಾಕೆಂದರೆ ಚಲಿಸುವುದೇ ಅದರ ಸ್ವಭಾವ. ವ್ಯಕ್ತಿಗಳಾಗಲಿ, ಕಾಲವಾಗಲಿ, ಭಾವನೆಗಳಾಗಲಿ, ವಿಷಯಗಳಾಗಲಿ ಚಲಿಸುವುದೇ ಅದರ ಸ್ವಭಾವ. ಯಾಕಂದರೆ ಅದು ಅಸ್ತಿತ್ವದಲ್ಲೇ ಇರೋದಿಲ್ಲ. ಅದು ನೀರ ಮೇಲನ ಗುಳ್ಳೆಯಂತೆ ಇರುತ್ತೆ ಎಂಬುವಂತಹ ಸತ್ಯವಾದಂತಹ ಮಾತನ್ನು ಇಲ್ಲಿ ಹೇಳಲಾಗಿದೆ. ನಾನು ಬಹಳ ಸರಳವಾಗಿ ಜನಗಳಿಗೆ ವಿಷಯವನ್ನು ಈಗಿನ ಪ್ರಸ್ತುತ ಸಮಾಜಕ್ಕೆ ಹೋಲಿಕೆ ಮಾಡಿ ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತ ಭಗವದ್ಗೀತೆಯನ್ನು ಹೇಳುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಇಲ್ಲಿ. ಆದ್ದರಿಂದ ಈ ಒಂದು ಸದಾ ಸರ್ವತ್ರ ಇರುವಂತಹ ಒಂದು ಅಸ್ತಿತ್ವ ಏನಿದೆ ಅದನ್ನು ಯಾರು ದರ್ಶಿಸ್ತಾರೋ ಆತನೇ ಜ್ಞಾನಿ ಅಂತ ಹೇಳಿ ಕರಿತೇವೆ. ಮತ್ತು ನಿಜವಾದಂತಹ ಯೋಗಿಗಳು, ಜ್ಞಾನಿಗಳು ಅಂತಹ ತತ್ವದ ದರ್ಶನವನ್ನು ಮಾಡ್ತಾರೆ, ಸತ್ಯದ ದರ್ಶನವನ್ನು ಮಾಡ್ತಾರೆ. ಯಾವುದು ಅಸ್ತಿತ್ವದಲ್ಲಿತ್ತೋ ಅದು ನಾಶ ಆಗೋದಿಲ್ಲ, ಯಾವುದು ನಾಶ ಆಯಿತೋ ಅದು ಅಸ್ತಿತ್ವದಲ್ಲಿ ಇರಲಿಲ್ಲ ಎಂಬುವಂತಹ ಸತ್ಯದ ದರ್ಶನವನ್ನು, ತತ್ವದ ದರ್ಶನವನ್ನು ಯೋಗಿಗಳು ಮಾಡ್ತಾರೆ ಎಂಬುವಂತಹ ಮಾತನ್ನು ನಾವು ಇಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನಾವು ಸುಮ್ಮನೆ ಯಾವ್ಯಾವುದೋ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಹಿಂಗೆ ಬಂದು ಹಿಂಗೆ ಹೋಗೋರ್ದೆಲ್ಲ ವಿಚಾರಗಳನ್ನ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮಲ್ಲಿ ಏನು ಪಾಸಿಟಿವ್ ಇದೆ, ಸ್ಟ್ರೆಂತ್ ಏನಿದೆ ಅದನ್ನು ಉಪಯೋಗಿಸಿಕೊಂಡು ಆ ಒಂದು ಸತುವಿನ ಒಂದು ಅನ್ವೇಷಣೆಯ ಕಡೆಗೆ ನೀವು ಹೋಗಿ, ಆಗ ನಿಮಗೆ ಅದು ಅನುಕೂಲ ಆಗುತ್ತೆ ನಿಮಗೆ ಎಂಬುವಂತಹ ಮಾತು ಭಗವದ್ಗೀತೆಯಲ್ಲಿ ಇದೆ. ಆದ್ದರಿಂದ ಈ ಶ್ಲೋಕವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾವುದು ಸತ್ವೋ ಯಾವುದು ಸತ್ಯವೋ ಆ ಸತ್ಯಕ್ಕೆ ನೀವು ಯಾರಿಗೆಷ್ಟು ಬೆಲೆ ಕೊಡಬೇಕು ಅಷ್ಟೇ ಕೊಡಿ. ಬೇಡದೇ ಇರೋದಕ್ಕೆಲ್ಲ ಬೆಲೆ ಕೊಟ್ಟು ಜೀವನವನ್ನು ಹಾಳು ಮಾಡಿಕೊಳ್ಬೇಡಿ. ಮತ್ತು ಅದಕ್ಕೆಲ್ಲ ದುಃಖ ತಪ್ತರಾಗಬೇಡಿ ಅಂತ ಹೇಳಿ ಕೃಷ್ಣ ಪರಮಾತ್ಮನು ಹೇಳಿದ್ದಾನೆ. ನೋಡಿ, ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಇದನ್ನೇ ಹೇಳೋದು. ಆತ ಹೇಳ್ತಾರೆ, ನಾನು ಅವರು ಇವ್ರನ್ನೆಲ್ಲ ಎತ್ತಿ ಆಡಿಸಿದಂಥವರು ಗುರುಗಳು, ಹಿರಿಯರು, ಇವ್ರ ತಾತ ಇವ್ರನ್ನೆಲ್ಲ ನಾನು ಯಾಕೆ ಸಾಯಿಸಬೇಕು ಅಂತ ಹೇಳಿದಾಗ ಅವನು ಹೇಳ್ತಾನೆ, ಇವ್ರು ಎಂದಿಗೂ ಇರಲಿಲ್ಲ. ಇದು ನೀರ ಮೇಲಿನ ಗುಳ್ಳೆ ಪಟ್ಟಂತ ಹೊಡೆದೋಗುತ್ತೆ. ಇದು ಆಲ್ರೆಡಿ ಸಾವಲ್ಲಿದೆ, ಇದು ಹೋಗ್ತಾ ಇದೆ, ಸಾವಿನ ದವಡೆನಲ್ಲಿದ್ದಾರೆ, ಇವರು ಹೋಗ್ತಾ ಇದ್ದಾರೆ. ಇವರು ನೀನು ಅವ್ರನ್ನ ಸಾಯಿಸ್ತೀನಿ ಅಂತ ನೀನು ಅನ್ಕೊಳಕ್ಕೆ ಹೋಗಬೇಡ. ಇದೆಲ್ಲ ಭ್ರಾಂತು. ಇದೆಲ್ಲವನ್ನು ಬಿಟ್ಟುಬಿಡು. ನಾನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಬಿಟ್ಟುಬಿಡು. ನೀನು ನಾಶ ಮಾಡದೆ ಹೋದ್ರೆ ಅವ್ರು ನಾಶ ಹಾಕೋಗ್ತಾರೆ. ಯಾರಾದ್ರೂ ಸದಾ ಸರ್ವತ್ರ ಇರುವಂಥವ್ರು ಇದ್ದಾರಾ? ಇಲ್ಲ. ಅವ್ರು ಎಂದೆಂದಿಗೂ ನಾಶ ಆಗಲೇಬೇಕು. ಆದರೆ ಅವ್ರು ಈಗ ನಾಶ ಆಗ್ತಾ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಅವರು ಅಧರ್ಮದ ಪಕ್ಷವನ್ನು ವಹಿಸಿದ್ದಾರೆ. ಅದಕ್ಕೋಸ್ಕರ ಆದ್ದರಿಂದ ಈ ಒಂದು ಸತ್ಯವನ್ನು ಅರ್ಥ ಮಾಡ್ಕೋ. ಪರಬ್ರಹ್ಮನೊಬ್ಬನೇ ಸತ್ಯ, ಆ ಆತ್ಮತತ್ವವೇ ಸತ್ಯ, ಆ ಅಸ್ತಿತ್ವದಲ್ಲಿ ಇರುವಂಥದ್ದು ಅದೊಂದೇ. ಅದನ್ನು ಬಿಟ್ಟು ಉಳಿದೆಲ್ಲವೂ ಈ ದೃಗ್ಗೋಚರ ಅಂತ ನಾವು ಕರಿತೇವೆ. ಈ ದೃಗ್ಗೋಚರ ಅಂದರೆ ಏನು ಕಾಣಿಸ್ತಾ ಇದೆಯೋ ಇದೆಲ್ಲವೂ ಕೂಡ ಚಲಿಸುವಂಥದ್ದು. ಅದಕ್ಕಾಗಿ ಮಿಥ್ಯ ಅಂತ ಶಂಕರಾಚಾರ್ಯರು ಹೇಳಿದ್ದೇ ಹೊರತು ಇದೆಲ್ಲ ಅಪ್ಪಟ ಸುಳ್ಳು ಅಂತ ಅಲ್ಲ. ಅದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಬ್ರಹ್ಮೇವ ಸತ್ಯ ಅಂದರೆ ಯಾವಾಗಲೂ ಇರುವಂಥದ್ದು, ಆ ಸಾಕ್ಷಿ ಇರುವಂಥದ್ದು. ಸುಷುಪ್ತಿಯಲ್ಲಿಯೂ ಕೂಡ ಒಂದು ನಿದ್ರಾವಸ್ಥೆಯಲ್ಲಿಯೂ ಕೂಡ ಆ ಸಾಕ್ಷಿ ಇರುತ್ತೆ. ಬೆಳಗ್ಗೆ ಎದ್ದಾಗ ಹೇಳುತ್ತಲ್ಲ, ಎಷ್ಟು ಚೆನ್ನಾಗಿ ನಿದ್ದೆ ಬಂತು ಅಂತ ಹೇಳಿ. ಅಂದರೆ ಆ ನಿದ್ರೆಯ ಸುಖವನ್ನು ಅನುಭವಿಸೋದಕ್ಕೆ ಆ ಸಾಕ್ಷಿ ಇರಬೇಕಲ್ಲ. ಆ ಸಾಕ್ಷಿ ಇದ್ದರೆ ತಾನೇ ಗೊತ್ತಾಗೋದು. ಬೆಳಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳೋದು. ಆದ್ದರಿಂದ ನಾವು ಯಾವುದು ಅಸ್ತಿತ್ವವಿದೆಯೋ ಅದಕ್ಕೆ ಬೆಲೆಯನ್ನು ಕೊಡಿ. ಯಾವುದು ಅಸ್ತಿತ್ವವೇ ಇರೋಲ್ವೋ, ಇವತ್ತು 100 ಜನ ಬರ್ತಾರೆ, 100 ಜನ ಹೊಟ್ಟೋಗ್ತಾರೆ. 100 ಕಂಪ್ನಿಗಳು ಬರ್ತಾರೆ, 100 ಕಂಪ್ನಿಗಳು ಹೊಟ್ಟೋಗ್ತವೆ. ಯಾರು ಏನು ಹೇಳಿದ್ರು ಅಂತ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮತ್ತು ಅದ್ರ ಟ್ರ್ಯಾಶ್ಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಬೇಡಿ. ಘನತರವಾದದ್ದು ಯಾವುದಿದೆಯೋ ಅದಕ್ಕೆ ನೀವು ಫೋಕಸ್ ಮಾಡಿ ನಿಮ್ಮ ಜೀವನವನ್ನು ನೀವು ಸರಿಪಡಿಸಿಕೊಳ್ಳಿ ಅಂತ ಹೇಳಿ, ವ್ಯಕ್ತಿಗಳಿಗೂ ಇದು ಬಹಳ ಅನುಕೂಲ, ಕಂಪನಿಗಳಿಗೂ ಕೂಡ ಇದು ಬಹಳ ಅನುಕೂಲವಾಗುವಂತಹ ಒಂದು ಶ್ಲೋಕ ಆಗಿದೆ. ಆದ್ದರಿಂದ ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಜೀವನವನ್ನು ಸುಗಮ ಮಾಡಿಕೊಳ್ಳಿ, ಸುಂದರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಹಾಗೂ ಇತರರಿಗೂ ಶೇರ್ ಮಾಡಿ, ಮತ್ತು ಕಾಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ಒಂದು ಚಾನಲ್ಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ನಿಮಗೆ ಈ ಒಂದು ವಿಡಿಯೋವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ಹಾಗೂ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.